ಅಪಾರ್ಟ್ಮೆಂಟ್ ಏರಿ ಆತ್ಮಹತ್ಯೆಗೆ ಯತ್ನಿಸಿದ ಮಾನಸಿಕ ಅಸ್ವಸ್ಥ ಬಾಲಕಿ ಕೌಟುಂಬಿಕ ಕಲಹ ಹಿನ್ನೆಲೆ ಅಪಾರ್ಟ್ಮೆಂಟ್ ಮೇಲೆ ಏರಿ ಹೈಡ್ರಾಮವನ್ನ ಮಾಡಿದ್ದಾಳೆ. ಸುಮಾರು 16 ವರ್ಷದ ಬಿಶಾಖ ಎಂಬ ಬಾಲಕಿ ಅಪಾರ್ಟ್ಮೆಂಟ್ ಏರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಈಕೆ ಮಾನಸಿಕ ಅಸ್ವಸ್ಥತೆ ಅಂತ ಹೇಳಲಾಗ್ತಾ ಇದ್ದು ನಿಮಾನ್ಸ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಆಸ್ಪತ್ರೆಯಿಂದ ತಪ್ಪಿಸಿಕೊಂಡು ಎನ್ಆರ್ಐ ಲೇಔಟ್ನ ಶ್ರೀ ಸಿದ್ಧಾರ್ಥ ಅಬೋಟ್ ಅಪಾರ್ಟ್ಮೆಂಟ್ ಏರಿದಂತಹ ಬಾಲಕಿ ಅಲ್ಲಿಂದ ಕೆಳಗೆ ಹಾರೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಟಿಸಿ ಪಾಳ್ಯ ಸಮೀಪದ ವಾರಣಾಸಿ ಗ್ರಾಮದ ಬಾಲಕಿ ಬಿಶಾಖ ಈ ರೀತಿಯಾಗಿ ಯತ್ನಿಸಿದ್ದಾಳೆ. ಬಾಸವಾಡಿ ಅಗ್ನಿಶಾಮಕ ದಳ ಸಿಬ್ಬಂದಿ, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ರೇವಣ್ಣ ಸಿದ್ದಾಪುರ ಪುಟ್ಟಿ ಸ್ಥಳಕ್ಕೆ ಭೇಟಿ ನೀಡಿದ್ದು ಸ್ಥಳೀಯರ ನೆರವಿನೊಂದಿಗೆ ಬಾಲಕಿಯನ್ನ ರಕ್ಷಣೆ ಮಾಡಿದ್ದಾರೆ. 1 ರಿಂದ 2 ಗಂಟೆಗಳ ಕಾಲ ಅಪಾರ್ಟ್ಮೆಂಟ್ನಲ್ಲಿ ಬಾಲಕಿ ಹೈಡ್ರಾಮವನ್ನ ಮಾಡಿದ್ದು ಎಲ್ಲರಲ್ಲೂ ಕೂಡ ಆತಂಕವನ್ನ ಸೃಷ್ಟಿಸಿದ್ಲು. ಸದ್ಯ ಬಾಲಕಿಯನ್ನ ರಕ್ಷಣೆ ಮಾಡಿದ ಬಳಿಕ ಚಿಕಿತ್ಸೆಗಾಗಿ ಆಕೆಯನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೈ ತೋರಿಸಿ, ಎಲ್ಲರೂ ಕೈ ತೋರಿಸಿ, ಕೈ ಹಿಡಿಬೋದು. ಇಲ್ಲ ಬೈ, ಸಿಕ್ಕಿಲ್ಲ. ಬೇಡ ಬೇಡ ಅಂತ ಸರಿ, ಒಂದು ನಿಮಿಷ ಮಾಮೂಲಿ ಕಾಲ್ ಮಾಡ್ತೀನಿ. ಪಕ್ಕದಲ್ಲಿ ಅವರಾದರೂ ಕೇಳ್ತಾ ಇಲ್ಲ. ಡಾಕ್ಟರ್ ಎಲ್ಲವರು ಇವತ್ತು ಈ ಒಂದು ರಾಮಮೂರ್ತಿ ನಗರದಲ್ಲಿ ಗ್ರೌಂಡ್ +4 ಫ್ಲೋರ್ ಇರೋ ಬಿಲ್ಡಿಂಗ್ ಮೇಲೆ ವಿಶಾಖ ಅನ್ನೋ ಒಂದು 16 ವರ್ಷದ ಹುಡುಗಿ ಬಿಲ್ಡಿಂಗ್ ಮೇಲೆ, ಕಟ್ಟಡದ ಮೇಲೆ ಏರ್ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಕಟ್ಟಡದ ಮೇಲೆ ಕೂತ್ಕೊಂಡಿದ್ದಳು. ಸೊ ಅವಳು ಒಂದು ಸ್ವಲ್ಪ ಅವಳ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡಿದಾಗ ಅವಳು ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥ ಇದ್ದವ್ರ ಥರ ಕಾಣಿಸ್ತಾ ಇದ್ದಳು. ಹಾಗೂ ಸ್ವಲ್ಪ ಕೌಟುಂಬಿಕ ಒಂದು ತೊಂದರೆಯೂ ಇತ್ತು. ಆ ಕಾರಣದಿಂದ ಅವಳು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾಯಿದ್ದಳು. ನಾವು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಸೇರಿಕೊಂಡು ಆಮೇಲೆ ಇಲ್ಲಿರೋಂಥ ಕೆಲವೊಬ್ಬರು ಸಾರ್ವಜನಿಕರನ್ನು ನಾವು ಒಳಗೊಂಡಂತೆ ಅವಳನ್ನು ಇವತ್ತು ರಕ್ಷಣೆ ಮಾಡಿದ್ದೀವಿ, ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ವಿ. ಅವಳಿಗೆ ಈಗ ವೈದ್ಯಕೀಯ ಒಂದು ಅಗತ್ಯತೆ ಇರೋದರಿಂದ ಅವಳಿಗೆ ನಾವು ಹಾಸ್ಪಿಟಲ್ಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಅವ್ರ ಕುಟುಂಬದಲ್ಲಿ ನಾವು ವಿಚಾರಿಸಿದಾಗ, ಅವ್ರ ತಾಯಿಯವ್ರನ್ನ ನಾವು ವಿಚಾರಿಸಿದಾಗ ಅವ್ರು ಹೇಳ್ತಾಯಿದ್ರು ಅವಳಿಗೆ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥತೆ ಇದೆ, ಅವಳಿಗೆ ಆಸ್ಪತ್ರೆಯಲ್ಲಿ ನಾವು ಚಿಕಿತ್ಸೆ ಕೊಡಿಸ್ತಾ ಇದ್ವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವಳು ಮಾತಾಡೋದು ಹಾಗೂ ಕೌಟುಂಬಕ್ಕೆ ಸ್ವಲ್ಪ ಹಿನ್ನೆಲೆಯಲ್ಲೂ ಅನಾನುಕೂಲ ಇದ್ದಿದ್ದರಿಂದ, ಒಂದು ತೊಂದರೆ ಇರೋದರಿಂದ ಅವಳು ಈ ಒಂದು ಆತ್ಮಹತ್ಯೆ ಅಂತ ಪ್ರಯತ್ನಕ್ಕೆ ಹೋಗಿದ್ದಳು. ಹೌದು, ಅಲ್ಲಿ ಆ ಟ್ರೀಟ್ಮೆಂಟ್ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅವ್ರ ಫ್ಯಾಮಿಲಿಯವರು. ಮೀನ್ ವೈಲು ಅವಳು ಬಂದಿರೋದು. ಆಮೇಲೆ ಈ ಕಟ್ಟಡದಲ್ಲೂ ಅವ್ರು ಇಲ್ಲ, ಈ ಕಟ್ಟಡ ಬೇರೆ ಕಡೆ ಅವರು ವಾಸ ಮಾಡ್ತಾ ಇದ್ದಾರೆ. ಈ ಕಟ್ಟಡದ ಮೇಲಿಂದ ಜಿಗಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ ಅವರು. ಇಲ್ಲ, ಇದ್ದಾರೆ ಸೆಕ್ಯೂರಿಟಿಯವರು. ಬಟ್ ಸಾಮಾನ್ಯ ಜನರಂಗೆ ಬಂದಾಗ ಸಹಜವಾಗಿ ಗೊತ್ತಾಗೋದಿಲ್ಲ ಅವರು ಯಾವ ಉದ್ದೇಶಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಾರ್ಮಲ್ ಆಗೇ ಇದ್ದಾಳೆ ಹುಡುಗಿ, ನೋಡೋಕ್ಕೆ ನಾರ್ಮಲ್ ಆಗಿದ್ದಾಳೆ. ಬಟ್ ಈಗೇನು ತೊಂದರೆ ಇಲ್ಲ. ಈಗ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದೀವಿ ನಾವು, ನಿಮ್ಯಾನ್ಸ್ ಹಾಸ್ಪಿಟ್ಲಿಗೆ. ತೊಂದರೆ ಇಲ್ಲ. ಥ್ಯಾಂಕ್ ಯು.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.